ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಇದೀಗ ಬಂದ ಮಾಹಿತಿಯ ಪ್ರಕಾರ ಹೃದಯಾಘಾತದಿಂದ ನ್ಯಾಯಮೂರ್ತಿ ಸಬ್ಬಾಹಿತ ನಿಧನ ಹೊಂದಿದ್ದಾರೆ. ಇನ್ನು ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳತ್ತ ಒಂದು ನೋಟ. ಸುದ್ದಿಬುತ್ತಿಯಲ್ಲಿ ಗೋವಾಕ್ಕೆ ಜೊಯ್ಡಾ ಸೇರಿಸಬೇಕೆಂಬ ಬಾಲ್ ಠಾಕ್ರೆ ಹೇಳಿಕೆಗೆ ಖಂಡನೆ. ಕುಮಟಾದಲ್ಲಿ ಜಿಲ್ಲಾ ಜನಪರ ಸಂಘಟನೆಗಳ ಪ್ರತಿಭಟನೆ. ಠಾಕ್ರೆ ಪ್ರತಿಕೃತಿಗೆ ಬೆಂಕಿ. ಮಾಶಾಸನ ವಿಧವಾ ವೇತನಕ್ಕೆ ಒತ್ತಾಯ. ಪಾಲಿಕೆ ಕಾಂಗ್ರೆಸ್ ಸದಸ್ಯರಿಂದ ತಾಲೂಕು ಕಚೇರಿಗೆ ಮುತ್ತಿಗೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮಾಧ್ಯಮ ವರದಿಗೆ ಎಚ್ಚೆತ್ತ ಯಾದಗಿರಿ ಜೈಲು ಸಿಬ್ಬಂದಿ. ಬೀಗದ ಬದಲು ಮನೆಗೆ ಹಾಕಿದ್ದ ಕೋಳ ತೆರವು. ಬೆಳಗಾವಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಗೆ ಕನ್ನ. ಬಾಗಿಲು ಮುರಿದು ಕಂಪ್ಯೂಟರ್ ಕಳವು. ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲು. ಎಂಟು ವರ್ಷವಾದರೂ ಭೂಮಿ ಮಂಜೂರಾತಿ ಇಲ್ಲ. ಬೇಸತ್ತ ಮಲ್ಲಣ್ಣ ಕೆ ಶರಡ್ಯಿಂದ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಚಿಕ್ಕಮಗಳೂರಿನ ಕಾಫಿಯಷ್ಟೇ ಫೇಮಸ್ ಅಯ್ಯನಕೆರೆ. ಸಕ್ರಾಯಪಟ್ಟಣದ ಬಳಿ ಇರುವ ಈ ಕೆರೆ ವರ್ಷ ಪೂರ್ತಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಬನ್ನಿ ಕೆರೆಯ ಸೌಂದರ್ಯವನ್ನೊಮ್ಮೆ ನಾವು ನೋಡೋಣ. ಎತ್ತ ನೋಡಿದರೂ ಹಚ್ಚ ಹಸಿರಿನ ಗುಡ್ಡಗಳು, ಬೆಟ್ಟಗಳ ಬುಡದಲ್ಲಿ ಮೈತುಂಬಿ ನಿಂತ ಅಡಿಕೆ ತೆಂಗಿನ ತೋಟಗಳು, ಸುತ್ತಲಿನ ಬೆಟ್ಟಗಳ ಮಧ್ಯೆ ತುಂಬಿ ಹರಿಯುವ ಅಯ್ಯನಕೆರೆ. ಇದು ಕಾಫಿ ನಾಡು ಚಿಕ್ಕಮಗಳೂರು ಸಮೀಪದ ಅಯ್ಯನಕೆರೆಯ ಸೊಬಗು. ನಗರದಿಂದ ಕಡೂರಿಗೆ ತೆರಳುವ ಮಾರ್ಗ ಮಧ್ಯೆ ಸಖರಾಯ ಪಟ್ಟಣದ ಬಳಿ ಧುತ್ತನೆ ಎದುರಾಗೋ ಸ್ವಚ್ಛಂದ ಕೆರೆಯೇ ಅಯ್ಯನಕೆರೆ. ಕೆರೆಯಲ್ಲಿ ನೀರು ತುಂಬಿದಾಗ ಸುತ್ತಲಿನ 7 ಗುಡ್ಡಗಳು ಜಲಾವೃತವಾಗುತ್ತವೆ. ಕೆರೆ ಸುತ್ತಮುತ್ತಲ ಸೌಂದರ್ಯ ನೋಡ್ತಾ ಇದ್ರೆ ಮನಸ್ಸು ತೇಲಾಡುತ್ತೆ. ವರ್ಷವಿಡೀ ಮೈ ತುಂಬಿ ಹರಿಯುವ ಅಯ್ಯನಕೆರೆ ಜಿಲ್ಲೆಯ ಅದ್ಭುತ ಪ್ರವಾಸಿ ತಾಣವೂ ಹೌದು. ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಈ ಕೆರೆ ತುಂಬಿ ಹರಿತಾ ಇರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಪ್ರತಿ ಭಾನುವಾರ ಶನಿವಾರ ಭಾನುವಾರ ಎಲ್ಲರೂ ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸಮಯ ಕಳೆದು ಖುಷಿಯಿಂದ ಹೋಗ್ತಾರೆ. ಈ ಕೆರೆ ರೈತರ ಜೀವನಾಡಿ ಕೂಡ. ಸುಮಾರು 3,000 ಎಕರೆ ಪ್ರದೇಶದಲ್ಲಿ ಅಯ್ಯನಕೆರೆ ಹರಡಿಕೊಂಡಿದೆ. 2,000 ಎಕರೆಗೂ ಅಧಿಕ ಅಡಿಕೆ, ತೆಂಗು, ಬಾಳೆ ತೋಟ, ಕಬ್ಬು, ಭತ್ತದ ಗದ್ದೆಗಳಿಗೆ ಅಯ್ಯನಕೆರೆಯೇ ಆಸರೆ. ಇಲ್ಲಿ ಮೀನುಗಾರಿಕೆಗೂ ಕೂಡ ಅವಕಾಶವಿದೆ. 700 ವರ್ಷಗಳ ಇತಿಹಾಸವಿರುವ ಈ ಕೆರೆ ತುಂಬಿ ಹರಿಯುವಾಗಲಂತೂ ನೋಡೋಕೆ ಏನು ಚಂದ ಅಂತೀರಾ. ಒಳ್ಳೆ ಪ್ಲೇಸು, ಶೂಟಿಂಗ್ ನಡೀತಿಲ್ಲಿ. ರಜಾ ದಿನಗಳಲ್ಲಿ ಹೊರಗಡೆ ಪ್ರವಾಸಿಗರು ಬರ್ತಾರೆ, ಕಾಲೇಜ್ ಹುಡುಗರು ಬರುತ್ತೆ. ಟೋಟಲ್ ಹೇಳೋಕೆ ಒಳ್ಳೆ ಪ್ಲೇಸ್ ಇದು. ಆಮೇಲೆ 700 ವರ್ಷದ ಕೆರೆ ಇದು, ಹಳೆ ಕೆರೆ. ಅಯ್ಯನಕೆರೆ ಚೆಲುವನ್ನ ಕಣ್ತುಂಬಿಕೊಳ್ಳಬೇಕು ಅನಿಸಿದ್ರೆ ನೀವು ಒಮ್ಮೆ ಬನ್ನಿ. ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು.
ಬೆಳಗಾವಿಯಲ್ಲಿ ವರದರಾಜ್ ಗ್ರೂಪ್ಸ್ ಮತ್ತು ಉಮೇಶ್ ಶರ್ಮಾ ಗ್ರೂಪ್ಸ್ ಸಂಯುಕ್ತಾಶ್ರಯದಲ್ಲಿ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ನಗರದ ಮಿಲೇನಿಯಂ ಉದ್ಯಾನವನದಲ್ಲಿ ನಡೆದ ಈ ಫ್ಯಾಷನ್ ಶೋನಲ್ಲಿ ಮಕ್ಕಳಿಂದ ಹಿಡಿದು ಗೃಹಿಣಿಯರವರೆಗೂ ಎಲ್ಲರೂ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. ನಿರಾಶ್ರಿತ ಮಕ್ಕಳ ಕಲ್ಯಾಣ ನಿಧಿ ಸಂಗ್ರಹಕ್ಕಾಗಿ ಈ ಶೋ ಆಯೋಜಿಸಲಾಗಿತ್ತು. ಶೋ ಮಧ್ಯೆ ಬ್ಯಾಲೆ ನೃತ್ಯ ಕಲಾವಿದರ ತಳುಕು ಬಳುಕು ಎಲ್ಲರ ಮನ ಸೆಳೆಯಿತು.